ಶಿರಡಿ ಆ್ಯಕ್ಚುಲಿ ನೆನ್ನೆನೂ ಲೇಟ್ ಆಯಿತು. ಏನಾಯಿತು, ಸರಿ ಸೋನಾಗೆ ಏನಾದರೂ ತೊಗೊಳ್ಳೋಣ ಅಂತಂದರೆ ತೊಗೊಳ್ಳೋ ಅಂಥದ್ದು ಅಲ್ಲೇನೂ ಇರಲಿಲ್ಲ. ಬಟ್ ಏನೋ ಒಂದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಶಿರಡಿ ವ್ಲಾಗ್ ಆಗಿರುತ್ತೆ. ಸೊ ದಿಢೀರಂತ ಒಂದಿನ ಸುಮ್ಮನೆ ಕೂತಿದ್ದೋಳು, ಹಾಗೆ ಪ್ಲ್ಯಾನ್ ಮಾಡಿಕೊಂಡು ನಾನು ಹೊರಟಿದ್ದು ಶಿರಡಿಗೆ. ಸೊ ಎಸ್, ಅಲ್ಲೂ ಕೂಡ ನನಗೆ ಹೊರಡೋವಾಗಲೂ ಕೂಡ ನನಗೆ 2 ಗಂಟೆಗೆ ಇದ್ದಿದ್ದು ಬಸ್ಸು, ಬಂದಿದ್ದು 5 ಗಂಟೆಗೆ. ಬಸ್ ಹತ್ತಿ ಕುತ್ಕೊಂಡು ತುಂಬ ಹೊಟ್ಟೆ ಹಸಿತಾಯಿತು ಅಂತ ಒಂದು ಪ್ರೋಟೀನ್ ಬಾರ್ ತಿಂದ್ಕೊಂಡು ಕೂತಿದ್ದೆ. ಸೊ ಪಕ್ಕದಲ್ಲಿ ಒಬ್ಬರು ಲೇಡಿ ಸೀಟ್ ಬುಕ್ ಮಾಡ್ಕೊಂಡಿದ್ರು, ಅವರು ಕೂಡ ಬಂದರು. ಸ್ವಲ್ಪ ದೂರ ಹೋದ್ಮೇಲೆ ತುಂಬ ದೂರ ಟ್ರಾವೆಲ್ ಮಾಡಿ ಒಂದು ಕಡೆ ಟಿಫನ್ಗೆ ಅಂತ ನಿಲ್ಲಿಸಿದ್ರು. ವಾಂತಿ ಬರೋ ಥರ ಇತ್ತು ಅಲ್ಲಿ. ಏನೂ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲಿಲ್ಲ. ದೋಸೆ ತೊಗೊಂಡೆ, ಉಪ್ಪಿಟ್ಟು ತೊಗೊಂಡೆ, ಅದಕ್ಕೆ ಉಪ್ಪೇ ಇಲ್ಲ. ಸೊ ಎಸ್, ರೀಚ್ ಆಗೋಷ್ಟೊತ್ತಿಗೆ ಶಿರಡಿ ನಾನು ಮಧ್ಯಾಹ್ನ 11:30 12 ಗಂಟೆ ಹತ್ರ ಆಗಿತ್ತು. ಇಮ್ಮಿಡಿಯೇಟ್ ನಾನು ಫ್ರೆಶ್ ಅಪ್ ಆಗಿ ಬಾಬಾನ ನೋಡೋಕ್ಕೆ ಅಷ್ಟು ಖುಷಿಯಾಗಿ ಹೋಗಿಬಿಟ್ಟೆ. ಸೊ ಒಳಗಡೆ ಫೋನ್ಸ್ ಎಲ್ಲ ಅಲೋ ಇಲ್ಲ, ಫೋನೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಬಾಬಾ ದರ್ಶನ ಮಾಡಿಕೊಂಡು ಬಂದು ಒಂದು ಸೆಲ್ಫಿ ತೊಗೊಂಡು ಮತ್ತು ನಾನು ಹೊರಟಿದ್ದು ಊಟದ ಹಾಲ್ಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಊಟ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಈ ಸಲ ಹೋಗಿ ಊಟ ಮಾಡಿಕೊಂಡು ಅಲ್ಲೆಲ್ಲ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು, ನನಗೆ ಸಾಯಿ ಸಚ್ಚರಿತ ಮತ್ತು ಸಾಯಿ ಸ್ತವನ ಮಂಜರಿ ಬೇಕಿತ್ತು, ತೊಗೊಂಡು ಹೊರಟು ಬಂದೆ. ಸೊ ಎಸ್, ಸೊ ಐ ಕೇಮ್ ಶಿರಡಿ ಆ್ಯಕ್ಚುಲಿ. ನೆನ್ನೆನೂ ಲೇಟ್ ಆಯಿತು. ಅಲ್ಲಿಂದ ನನಗೆ 2 hours ಲೇಟ್ ಆಯಿತು. ಬಸ್ ಅಲ್ಲಿಂದನೂ ಲೇಟ್ ಬೇಕಿತ್ತು. ಮಾರ್ನಿಂಗ್ ಇಲ್ಲಿ ಬರೋಷ್ಟೊತ್ತಿಗೆ 12 o'clock ಬಂದು ಇಮಿಡಿಯೇಟ್ ನಾನು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಆಯಿತು. ನನಗೊಂದು 5:30 ಆಯಿತು. ಮತ್ತು ಸ್ವಲ್ಪ ಸೋನೋಗೆಲ್ಲ ಏನಾದರೂ ಥಿಂಗ್ಸ್ ತೊಗೊಂಡ್ಬರ್ಬೇಕು. ಮಧ್ಯಾಹ್ನ ನನಗೆ ತುಂಬ ಬಿಸಿಲಿತ್ತು, ಆಗಲಿಲ್ಲ. ಸೊ ಏನಾಯಿತು, ಸರಿ ಸೋನಾಗೆ ಏನಾದರೂ ತೊಗೊಳ್ಳೋಣ ಅಂತಂದರೆ ತೊಗೊಳ್ಳೋ ಅಂಥದ್ದು ಅಲ್ಲೇನೂ ಇರಲಿಲ್ಲ. ಬಟ್ ಏನೋ ಒಂದು ನೆನಪಿಗೆ ತೊಗೋಬೇಕು ಅಂತಂದ್ಬಿಟ್ಟು ಸರಿ ಹೋದೆ. ಮತ್ತೆ ಹೋಗಿ ಒಂದು ಸ್ವಲ್ಪ ಸಿಲ್ವರಲ್ಲಿ ತೊಗೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಪ್ರಸಾದನ ತೊಗೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನನಗೆ 6:45 ನಿಯರ್ಲಿ 6:50 ಆಗಿತ್ತು. ಆ್ಯಕ್ಚುಲಿ ನನಗೆ 7 o'clock ಬಸ್ ಇದ್ದಿದ್ದು. ನನಗೆ ಡ್ರೈವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿ ಏನೂ ಅಪ್ಡೇಟ್ ಮೆಸೇಜೇ ಬಂದಿರಲಿಲ್ಲ. ಅಲ್ಲಿ ಟ್ರಾವೆಲ್ಸ್ ಹತ್ರ ಬಂದು ಕೇಳಿದ್ರೆ 2 hours ಲೇಟ್ ಅಂದರು. ಮತ್ತು 2 hours ಆಗಿದ್ದು ಸರಿ ಬೇರೆ ಬಸ್ ಯಾವ್ದಾದ್ರು ನೋಡೋಣ ಅಂತ ಅಂದ್ಬಿಟ್ಟು ಐ ಟ್ರೈಡ್. ಯಾವುದು ಎಲ್ಲನೂ ಫುಲ್ಲಾಗಿತ್ತು. ಸೊ ಆಗಲಿಲ್ಲ. ಆಮೇಲೆ ಮತ್ತೆ ಸರಿ ಅಂತ ಮತ್ತೆ ಇನ್ನೊಂದು ಸಲ ಕಾಲ್ ಮಾಡಿ ಟ್ರಾವೆಲ್ಸಲ್ಲಿ ಕೇಳಿದ್ದಕ್ಕೆ 2.5 hours ಲೇಟ್. ಸೊ 9:30 ಬಸ್. ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ, ಡ್ಯೂಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೇ 9:30 ಅಂತಂದರೆ ಗೊತ್ತಿಲ್ಲ ನಾಳೆ ಅಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ನಿಜವಾಗ್ಲೂ ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್. ನಾನು ಅಂದ್ಕೊಂಡೇ ಇರಲಿಲ್ಲ. ಶಿರಡಿಗೆ ಬರಬೇಕು ಅಂದರೆ ಅಂದ್ಕೊಂಡಿರಲಿಲ್ಲ, ಅಂದರೆ ಹೋಗಬೇಕು ಅಂತ ಇತ್ತು. ಬಟ್ ನಾಟ್ ಸೂನ್, ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ನೆನ್ನೆ ನನಗೆ. ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಅನ್ನೋ ಥರ ರೆಡಿಯಾಗಿ ಬಂದುಬಿಟ್ಟೆ. ಈಗ ನೋಡಿದ್ರೆ ನೆನ್ನೆನೂ ಲೇಟ್ ಆಯಿತು ನನಗೆ. ನೆನ್ನೆಯಿಂದ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಒಂಥರ ಒಂದು ಸೈಡ್ ಫುಲ್ಲು ಹೆಡ್ಡೇಕು, ಆಗ್ತಿಲ್ಲ. ಈಗ ನೋಡಿದ್ರೆ ಈಗಲೂ ಮತ್ತೆ ಲೇಟು. ಸೊ ಗೊತ್ತಿಲ್ಲ, 9:30ಗೆ ಅಂದಿದ್ದಾರೆ. 9:30 ಹೋಗಿ ಇನ್ನೆಷ್ಟು ತೆಗಿತಾರೆ. ಎಷ್ಟೊತ್ತು ಬೆಂಗಳೂರು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಜನ,
ಒಂಥರ ಚೆನ್ನಾಗಿದೆ. ಏನಕ್ಕೆ ಚೆನ್ನಾಗಿದೆ ಅಂತಂದರೆ ನನಗೆ ತುಂಬ ಇಷ್ಟ ಬಾಬಾ ಅಂದರೆ ಬಾಬಾನ ನೋಡೋಕ್ಕೆ ಬರೋದು. ಯಾವುದೇ ಟೆಂಪಲ್ ಆಗಲಿ ನಾವು ಡಿಸೈಡ್ ಮಾಡೋದಿಲ್ಲ, ಅವರು ಡಿಸೈಡ್ ಮಾಡಿ ನಮ್ಮನ್ನು ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಅದು ನಿಜಾನೇ. ನಾನು ತುಂಬ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಕು ಫ್ಲೈಟ್ ಬುಕ್ ಮಾಡಿಕೊಂಡು ಹೋಗೋಣ ಅನ್ನೋ ಥರ ಎಲ್ಲ. ಬಟ್ ಗೊತ್ತಿಲ್ಲ, ನಿನ್ನೆ ಸಡನ್ನಾಗಿ ಸುಮ್ಮನೆ ಕೂತಿದ್ದೆ. ಒಂದು 10 ಗಂಟೆ ಸುಮಾರಿಗೆ ಜೊತೆ ಹೋಗ್ಬಿಡೋಣ ಅನ್ನೋ ಥರ ಈವ್ನಿಂಗ್ ಟಿಕೆಟ್ ಬುಕ್ ಮಾಡಿಕೊಂಡು ಬಂದ್ಬಿಟ್ಟೆ. ನನ್ನೇನೋ ಲೇಟು. ಆ್ಯಕ್ಚುಲಿ ನಿನ್ನೆ 2 ಗಂಟೆಗೆ ಇದ್ದಿದ್ದು ಬಸ್ಸು, 2:45 ಬಸ್ಸು. 2:45 ಇದ್ದಿದ್ದು ನನಗೆ 5:15 ಬಂತು. ಇವತ್ತು 7 ಗಂಟೆಗೆ ಇದ್ದಿದ್ದು, ಇನ್ನೂ ಬಂದಿಲ್ಲ. 9:30 ಅಂತ ಹೇಳಿದ್ದಾರೆ. ಕಾಯ್ತಾ ಕೂತಿದ್ದೀನಿ. ಎಲ್ಲೂ ಹೋಗಿಲ್ಲ. ಬಂದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಈವ್ನಿಂಗ್ ನಾನು 7 o'clock ಜೊತೆಗೆ ಬಸ್ ಇರೋದ್ರಿಂದ ರಿಟರ್ನು. ಸೊ ಸರಿ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಾನು ರೆಸ್ಟು ಮಾಡಲಿಲ್ಲ. ಹೋಗಿ ಬಾಬಾನ ನೋಡಿಕೊಂಡು VIP ದರ್ಶನ ಟಿಕೆಟ್ ತೊಗೊಂಡಿದ್ದೆ. ಬಾಬಾನ ನೋಡಿಕೊಂಡು ಅಲ್ಲಿಂದ ಮತ್ತೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಅಂದರೆ ಪ್ರಸಾದ ಅದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬಂದು ಸರಿ ಊಟಕ್ಕೆ ಹೋಗೋಣ. ಅಂದರೆ ಪ್ರಸಾದ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಶಿರಡಿ ವಿಸಿಟ್ ಮಾಡಿದಾಗ ನನಗೆ ಅದ್ರ ಐಡಿಯಾನೇ ಇರಲಿಲ್ಲ, ನನಗೆ ಇಲ್ಲಿ ಪ್ರಸಾದ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅಂದರೆ ನಾನು ಆವತ್ತು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಹೋದಾಗ ಇದೆಲ್ಲ ನೋಡ್ಕೊಂಡು ಬರಬೇಕು ಅಂತ. ಇನ್ನೂ ನೋಡೋವಂಥ ಪ್ಲೇಸಸ್ ತುಂಬ ಇದೆ. ನನಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ. ಬಟ್ ಇಲ್ಲಿ ಬಂದು ಬಾಬಾನ ಅಷ್ಟೇ ನೋಡಿಕೊಂಡು ಅಲ್ಲಿ ಹೋಗಿ ಪ್ರಸಾದ ಊಟ ಮಾಡಿಕೊಂಡು ಬರೋಷ್ಟೊತ್ತಿಗೆ ನನಗೆ ಅಷ್ಟಾಯಿತು ಟೈಮ್. ನಾನು ಬೇಗ ಬಂದು ಬಸ್ ಬಂದ್ಬಿಟ್ಟಿರುತ್ತೆ ಅಂತಂದರೆ ಇದು ನಮ್ಮ ಕೆಳಗಡೆ 2:15 ತುಂಬ ಟಯರ್ಡ್ ಆಗಿದೆ. ನಿನ್ನೆಯಿಂದ ಜರ್ನಿ, ನಮ್ಗೆ ರೆಸ್ಟ್ ಇಲ್ಲ. ಮತ್ತು ಇವತ್ತು ನೈಟು ಜರ್ನಿ. ನಾಳೆ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಗೊತ್ತಿಲ್ಲ. ನಾಳೆ 1 ಗಂಟೆ ಆದರೂ ಆಗುತ್ತೆ, 1:30-2 ಗಂಟೆ ಹತ್ತಿರ ಆಗುತ್ತೆ ನಾಳೆ ರೀಚ್ ಆಗೋದು. ಎಲ್ಲ ಬಾಬಾ ದಯೆ. ಅವರು ಕರೆಸ್ಕೊಂಡ್ರು, ಬಂದೆ. ಏನೂ ಗೊತ್ತಿಲ್ಲ. ಇಲ್ಲಿ ಹೋದ್ಸಲ ಬಂದಾಗ 2 ದಿನ ಇದ್ದೆ. ಅಂದರೆ 2 ದಿನ ಬಾಬಾ ದರ್ಶನ ಮಾಡಿದ್ದೆ. ಗೊತ್ತಿಲ್ಲ. ಸೊ ಎಸ್, ಫೈನಲಿ ಬಸ್ ಬಂದಾಗ 7:30 ಆಗಿತ್ತು. ಆ್ಯಕ್ಚುಲಿ ಇದು ರಾಜಸ್ಥಾನಿಂದ ಬಂದಿದ್ದ ಬಸ್ಸು. ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ನನಗೆ ಜರ್ನಿನ ಎಷ್ಟು ಸಾಕಾಗಿತ್ತು ಅಂತಂದರೆ ನೆಕ್ಸ್ಟ್ ಡೇ ನಾನು ಮನೆ ಬರೋವಾಗ 6:30 ಆಗೋಗಿತ್ತು. ಸೊ ಹಿಂಗೆ ಅರ್ಜೆಂಟಾಗಿ ಏನು ಬುಕ್ ಮಾಡ್ಕೊಂಡು ಹೋಗಬಾರ್ದು. ಸೊ ನಾನು ತುಂಬ ಸಫರ್ ಮಾಡಿಬಿಟ್ಟೆ. ಯಾವಾಗ ಒಂದು ಸಲ ಮನೆ ತಲುಪಿದ್ರೆ ಸಾಕು ಅನ್ನೋಷ್ಟು ಬೇಜಾರಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.